ನಮಸ್ತೆ ಎವ್ರಿವನ್, ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್. ಈಗ ನಾವು ಸೃಜನ್ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ, ಯಾಕಂದ್ರೆ ಇವತ್ತಿಂದ ಜಿಮ್ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದೀವಿ. ಈಗ ಹೋಗಿ ಜಿಮ್ಗೆ ಅಡ್ಮಿಷನ್ ಮಾಡಿಸಿ ಜಿಮ್ಗೆ ಹೋಗ್ಬೇಕು ಗೈಸ್. ಬನ್ನಿ, ಅವ್ರ ಮನೆ ಹತ್ರ ಹೋಗ್ತಾ ಇದ್ದೀನಿ ಗೈಸ್. ವ್ಲಾಗ್ ಚೂರು ಬಿಡೋದು ಡಿಲೇ ಆಯ್ತು, ಯಾಕಂದ್ರೆ ಚೂರು ಟೆಕ್ನಿಕಲ್ ಇಶ್ಯೂ ಇತ್ತು, ಮತ್ತೆ ನನಗೂ ಹುಷಾರಿದ್ದಿದ್ದಿಲ್ಲ ಗೈಸ್. ಅದಕ್ಕೆ ಒಂದೆರಡು ದಿವಸ ವ್ಲಾಗ್ ಬಿಡಕ್ ಆಗ್ಲಿಲ್ಲ. ಇವತ್ತು ಮಾಡ್ತಾ ಇದ್ದೀನಿ ವ್ಲಾಗು. ಚೂರು ಹುಷಾರಾಗಿದೆ, ಮತ್ತೆ ಟೆಕ್ನಿಕಲ್ ಇಶ್ಯೂ ಇತ್ತಲ್ಲ, ಅದೆಲ್ಲ ಕ್ಲಿಯರ್ ಆಗಿದೆ ಗೈಸ್. ಈಗ ಸೃಜನ್ ಅವ್ರ ಮನೆ ಹತ್ರ ಹೋಗ್ತಾ ಇದೀವಿ. ಅವ್ನ್ ಕರ್ಕೊಂಡು ಜಿಮ್ಮಿಗೆ ಹೋಗ್ಬೇಕು. ಅವ್ನ್ ಬೆಳಗ್ಗೆನೆ ಫೋನ್ ಮಾಡಿದ್ದ 5 ಗಂಟೆಗೆ, ನಾನು ಎತ್ತಿಲ್ಲ ಫೋನು. ಈಗ ಹೋಗ್ತಾ ಇದೀವಿ, ಬನ್ನಿ. ಇಲ್ಲಿ ಸೃಜನ್ ಅವ್ರ ಮನೆ ಹತ್ರ ಬಂದ್ವಿ. ಇಲ್ಲೇ ಐತೆ ಅವ್ರ ಮನೆ. ಬನ್ನಿ ತೋರಿಸ್ತೀನಿ. ಮಲಗವನೋ ಎದ್ದವನೋ ಗೊತ್ತಿಲ್ಲ. ಹೋಗೋಣ ಬನ್ನಿ. 1 hour later. ಹಣ ಬಂದ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಫೈನಲಿ ಸೃಜನಿಗೆ ಕರ್ಕೊಂಡು ಹೋಗ್ತಾ ಇದೀವಿ. ತಿರ್ಗಾ ಈಗಿನೇ ಎದ್ದು ನಾನು ಗೈಸ್. ಅವನು ಪಾಪ, ಅವನು 5 ಗಂಟೆಗೆ ಫೋನ್ ಮಾಡಿದ್ದ, ನಾನೇ ತೆಗ್ದಿಲ್ಲ. ಅಲ್ಲಲ್ಲಲ್ಲಲ್ಲಲ್ಲ. ಆಮೇಲೆ ನಾನೆಷ್ಟು ಫೋನ್ ಮಾಡಿದ್ರು ಅವನು ತೆಗಿಲಿಲ್ಲ. ಮಲ್ಕೊಂಬಿಟ್ಟಾನೆ. ಬ್ರಷ್ ಮಾಡಿ ಮಲ್ಕೊಂಡು ಅವ್ನು ಗೈಸ್ ಮನೆಗೆ. ಈಗ ಬಂದವನೇ. ಈಗ ಹೋಗ್ತಾ ಇದ್ದೀವಿ ಜಿಮ್ ಕಡೆಗೆ. ಬನ್ನಿ ಹೋಗೋಣ ಗೈಸ್. ಹತ್ಮಳ್ಳಿಯಲ್ಲಿ 7 ಗಂಟೆ ಆದರೂ ಏನೂ ಬಿಸಿಲೇ ಬಂದಿಲ್ಲ. 7 ಕಾಲ ಆಯಿತು, ಬಿಸಿಲೇ ಎಲ್ಲ ಗೊತ್ತಿಲ್ಲ. ಮಂಜು ಟೈಪ್ ಬಿದ್ದಿದೆ ಇವತ್ತು ನಮ್ಮೂರಲ್ಲಿ. ಈಗ ಹೋಗ್ತಾ ಇದ್ದೀವಿ. ಹೇಳಿದ್ನಲ್ಲ, ಬೆಳಗ್ಗೆನೆ ಹೇಳ್ದಂಗೆ ಜಿಮ್ಗೆ ಅಡ್ಮಿಷನ್ ಮಾಡಿಸಿ ಬಂದಿದ್ವಿ ನಾನು ಸೃಜನ್ನ. ಜಿಮ್ಗೆ ಅವರು ಮಂಡೆಯಿಂದ ಹೋಗೋಣ ಅಂತ ಅನ್ಕೊಂಡಿದ್ವಿ ನಾವು. ಬಟ್ ಇವತ್ತು ಸಾಯಂಕಾಲ ಹೋಗೋಣ ಅಂತ, ಅದು ಏನೋ ಬೇರೆ ಟೈಪ್ ಸಡನ್ ಪ್ಲಾನ್ ಆಗಿ ಈಗ ಹೋಗ್ತಾ ಇದ್ದೀವಿ ನಾನು ಸೃಜನ್. ಜಿಮ್ 8:45 ಮಟ್ಟ ಓಪನ್ ಇರುತ್ತಂತೆ. ಅದಕ್ಕೆ ಈಗ ಹೋಗಿ ವರ್ಕೌಟ್ ಎಲ್ಲ ಮುಗಿಸ್ಕೊಂಡು, ಇವತ್ತು ಹೋಗಿಲ್ಲ ಜಿಮ್ಗೆ, ಅದಕ್ಕೆ ಬೆಳಗ್ಗೆ ಈಗ ಹೋಗಿ ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕು. ಬನ್ನಿ ಹೋಗೋಣ. ಈಗ ಜಿಮ್ ಹತ್ರ ಬಂದಿದ್ದೀವಿ ಗೈಸ್. ಇಲ್ಲೇ ಐತೆ ಜಿಮ್ಮು, ತೋರಿಸ್ತೀನಿ. ಅಲ್ಲಿ ಕಾಣಿಸ್ತಿದೆ ಅಲ್ಲ, ಅದೇ ಜಿಮ್ಮು. ಈಗ ಜಿಮ್ ಒಳಗೆ ಹೋಗಿ ವರ್ಕೌಟ್ ಮಾಡಿ ನಿಮಗೆ ಜಿಮ್ ಶಾರ್ಟ್ಸ್ ಹಾಕ್ತೀನಿ ಗೈಸ್, ನೋಡ್ರಿ ಹೆಂಗನ್ಸಂತ ಕಮೆಂಟ್ ಮಾಡಿ. ಈಗ ರೆಸ್ಟ್ ಮಾಡ್ತಾ ಇದ್ದೀನಿ. ನಾಳೆ ಜಿಮ್ ಬ್ಲಾಗ್ ಮಾಡೋಕ್ಕಾಗಲ್ಲ, ಯಾಕಂದರೆ ನಾಳೆ ರೆಸ್ಟ್ ಇರುತ್ತೆ, ಅಷ್ಟಂತ ರಜೆ ಮಾಡಿರ್ತಾರೆ ಜಿಮ್ಮಲ್ಲಿ. ಮಂಡೆಯಿಂದ ಜಿಮ್ ಸೀರೀಸ್ ಅಂತ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಡೇ 1 ಆಫ್ ಜಿಮ್, ಡೇ 2 ಆಫ್ ಜಿಮ್ ಅಂತ. ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡೋಕ್ಕೆ ಇಷ್ಟಪಡ್ತೀನಿ ಗೈಸ್. ಈ ವ್ಲಾಗ್ ಏನಾದ್ರು ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಬಾಯ್ ಗೈಸ್.